ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಅಂದ್ರೆ ಈ ಎಕ್ಸ್ಪ್ಲೇನರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೆಲ್ಲರೂ ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಡಿಜಿಟಲ್ ಆಯಾಸ ಮತ್ತು ದಿನೇ ದಿನೇ ಪಾತಾಳಕ್ಕೆ ಕುಸಿಯುತ್ತಿರುವ ನಮ್ಮ ಏಕಾಗ್ರತೆ. ಯಾವುದೇ ಒಂದು ಸಣ್ಣ ಕೆಲಸದ ಮೇಲೆ 5 ನಿಮಿಷ ಗಮನ ಕೊಡುವುದು ಈಗ ಅಕ್ಷರಶಃ ದೊಡ್ಡ ಸವಾಲಾಗಿಬಿಟ್ಟಿದೆ ಅಲ್ವಾ? ಪ್ರಸ್ತುತ ಮೂಲ ಮಾಹಿತಿಯು ನಮ್ಮ ಗಮನವನ್ನು ವ್ಯವಸ್ಥಿತವಾಗಿ ಹೇಗೆ ಕದಿಯಲಾಗುತ್ತಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಬಿಚ್ಚುಡ್ತಿದೆ. ಬನ್ನಿ, ಯಾವುದೇ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ವಿಭಾಗ 1, ದಿ ಡೋಪಮೈನ್ ರಿವಾರ್ಡ್ ಟ್ರ್ಯಾಪ್. ಸರಿ, ಬನ್ನಿ ನೇರವಾಗಿ ಇದರೊಳಗೆ ಇಳಿಯೋಣ. ಆಧುನಿಕ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಆಶ್ಚರ್ಯಕರ. ಆ ಅಂತ್ಯವಿಲ್ಲದ ಸ್ಕ್ರೋಲಿಂಗ್, ಕೆಳಗೆ ಮತ್ತಷ್ಟು ಕೆಳಗೆ ಇನ್ನಷ್ಟು ಕೆಳಗೆ, ಒಂದು ವಿಡಿಯೋ ಮುಗಿಯುವ ಮುನ್ನವೇ ಮತ್ತೊಂದು ಕಾಯ್ತಾ ಇರುತ್ತೆ. ಹೊಸ ಪೋಸ್ಟ್ಗಳು ನಿರಂತರವಾಗಿ ಬರ್ತಾನೇ ಇರ್ತವೆ. ಕಣ್ಣುಗಳು ಪರದೆಗೆ ಅಂತ್ಕೊಂಡಿರ್ತವೆ, ಬೆರಳುಗಳು ಯಾಂತ್ರಿಕವಾಗಿ ಚಲಿಸ್ತಾನೇ ಇರ್ತವೆ. ಈ ಅನಂತ ಫೀಡ್ಗಳ ಪ್ರವಾಹ ಎಂಥವರನ್ನೂ ದಂಗುಬಡಿಸುವಂಥದ್ದೇ. ಇದು ಎಂದಿಗೂ ಮುಗಿಯದ ಪ್ರಕ್ರಿಯೆ. ಮತ್ತು ಈ ವಿಪರೀತ ಮಾಹಿತಿಯ ಒತ್ತಡದಿಂದ ಏನಾಗ್ತಿದೆ, ನಮ್ಮ ಮೆದುಳಿನ ಗೇರುಗಳು ಅಕ್ಷರಶಃ ಮುರಿದು ಬೀಳುತ್ತಿವೆ. ಹೌದು, ದಿನವಿಡೀ ಸಾವಿರಾರು ಚಿತ್ರಗಳು, ಸುದ್ದಿಗಳು ಮತ್ತು ಅಭಿಪ್ರಾಯಗಳನ್ನು ಮೆದುಳಿಗೆ ತುರುಕಿದಾಗ ಉಂಟಾಗುವ ಅರಿವಿನ ಆಯಾಸ ಇದು. ಯಂತ್ರವೊಂದು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ವೇಗವಾಗಿ ತಿರುಗಿದಾಗ ಏನಾಗುತ್ತದೆಯೋ ಸರಿಯಾಗಿ ಅದೇ ಪರಿಸ್ಥಿತಿ ನಮ್ಮ ಮನಸ್ಸಿಗೆ ಆಗ್ತಿದೆ. ಆಲೋಚನಾ ಶಕ್ತಿ ಕುಂಠಿತವಾಗ್ತಿದೆ, ಗೊಂದಲ ಹೆಚ್ಚಾಗ್ತಿದೆ ಮತ್ತು ಒಳಗಿನ ಯಂತ್ರೋಪಕರಣಗಳು ಸಂಪೂರ್ಣವಾಗಿ ಹದಗೆಡುತ್ತಿವೆ. ಟಿಂಗ್, ಪಾಪಪ್, ಬಜ್, ಈ ಸ್ಫೋಟಗೊಳ್ಳುತ್ತಿರುವ ನೋಟಿಫಿಕೇಷನ್ಗಳು, ಪ್ರತಿಕ್ಷಣವೂ ಬರುವ ಈ ಸೌಂಡ್ಗಳು ನಮ್ಮ ಏಕಾಗ್ರತೆಯನ್ನು ಛಿದ್ರ ಮಾಡುತ್ತವೆ. ಇದು ಬರೀ ಶಬ್ದ ಅಲ್ಲ, ನಮ್ಮ ಗಮನವನ್ನು ಸೆಳೆಯಲು ನಡೆಯುತ್ತಿರುವ ನಿರಂತರ ಅಟ್ಯಾಕ್ ಇದು. ಇದರಿಂದಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ವಿಪರೀತ ಆತಂಕ ಮತ್ತು ಗೊಂದಲ ಮರೆ ಮಾಡುತ್ತಿದೆ. ಈ ಕೃತಕ ಎಮರ್ಜೆನ್ಸಿ ನಮ್ಮನ್ನ ಸದಾ ಅಲರ್ಟ್ ಆಗಿರುವಂತೆ ಒತ್ತಾಯಿಸುತ್ತಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಒಂದಿದೆ. ಮನುಷ್ಯರು ಸೋಮಾರಿಗಳಲ್ಲ. ಹೌದು, ಇದೇನೂ ನೈತಿಕ ವೈಫಲ್ಯವಲ್ಲ. ವಾಸ್ತವದಲ್ಲಿ ಮಾನವನ ಮೆದುಳು ಕೇವಲ ಈ ಡಿಜಿಟಲ್ ರಿವಾರ್ಡ್ ಟ್ರ್ಯಾಪ್ನಲ್ಲಿ, ಅಂದರೆ ಈ ಪ್ರತಿಫಲದ ಬಲೆಯಲ್ಲಿ ಸಿಕ್ಕಿಹಾಕ್ಕೊಂಡಿದೆ ಅಷ್ಟೇ. ಟೆಕ್ ಕಂಪನಿಗಳು ಈ ಜೈವಿಕ ಯಾಂತ್ರಿಕತೆಯನ್ನು ಬಳಸಿಕೊಳ್ಳಲು ಮತ್ತು ನಮ್ಮ ಗಮನವನ್ನು ಹಿಡಿದಿಟ್ಟುಕೊಳ್ಳಲು ಅತ್ಯಂತ ಪ್ರತಿಭಾವಂತ ಎಂಜಿನಿಯರ್ಗಳನ್ನು ನೇಮಿಸಿಕೊಳ್ತವೆ. ಹಾಗಾಗಿ ಇದು ಯಾರನ್ನಾದರೂ ದೂಷಿಸುವ ವಿಷಯವಲ್ಲ, ಬದಲಿಗೆ ಈ ವ್ಯವಸ್ಥೆ ಹೇಗೆ ನಮ್ಮನ್ನು ಬಳಸಿಕೊಳ್ಳುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವ ಸಮಯ ಇದು. ವಿಭಾಗ 2, ತ್ವರಿತ ಆನಂದದ ಯಾಂತ್ರಿಕತೆ, ಅಂದ್ರೆ ಮೆಕ್ಯಾನಿಕ್ಸ್ ಆಫ್ ಇನ್ಸ್ಟಂಟ್ ಪ್ಲೆಷರ್. ಈ ಕಂಪಲ್ಸಿವ್ ನಡವಳಿಕೆಯ ಹಿಂದಿರುವ ಜೈವಿಕ ಯಂತ್ರಶಾಸ್ತ್ರವನ್ನು ಈಗ ನೋಡೋಣ. ಡೋಪಮಿನ್ ಸ್ಪೈಕ್ಸ್. ವಿಕಾಸದ ದೃಷ್ಟಿಯಿಂದ ಡೋಪಮಿನ್ ಅನ್ನೋದು ನಾವು ಆಹಾರ ಹುಡುಕಲು ಅಥವಾ ಬದುಕಿ ಉಳಿಯಲು ಪ್ರೇರೇಪಿಸುವ ರಾಸಾಯನಿಕವಾಗಿತ್ತು. ಆದರೆ ಈಗ ಅದು ಕೇವಲ ಲೈಕ್ಸ್ಗಳನ್ನು ಪಡೆಯಲು ಬಳಕೆಯಾಗ್ತಿದೆ. ಫೋನ್ ನೋಡಿದ ತಕ್ಷಣ ಸಿಗುವ ತ್ವರಿತ ಡಿಜಿಟಲ್ ತೃಪ್ತಿಯಿಂದ ಮೆದುಳಿನಲ್ಲಿ ಡೋಪಮಿನ್ ಸ್ಪೈಕ್ಸ್, ಅಂದರೆ ಹಠಾತ್ ಏರಿಕೆ ಉಂಟಾಗುತ್ತದೆ. ಪ್ರತಿ ಲೈಕ್, ಪ್ರತಿ ಕಮೆಂಟ್ ಮೆದುಳಿಗೆ ಒಂದು ರೀತಿಯ ಪುಟ್ಟ ಬಹುಮಾನವನ್ನು ಕೊಟ್ಟಂತೆ ಮಾಡುತ್ತದೆ. ಈ ಡೋಪಮೈನ್ ಏರಿಕೆಯ ನಂತರ ಅಷ್ಟೇ ವೇಗವಾಗಿ ಅದರ ಕುಸಿತವೂ ಆಗುತ್ತೆ. ತ್ವರಿತ ಆನಂದದ ಸರ್ಕ್ಯೂಟ್ಗಳು ನಿರಂತರವಾಗಿ ಬೆಂಕಿ ಹೊತ್ಕೊಂಡಂತೆ ಫೈರ್ ಆಗ್ತಾನೇ ಇರ್ತವೆ. ಇದರಿಂದಾಗಿ ಮೆದುಳೆಂಬ ಇಂಜಿನ್ನ ಗೇರ್ಗಳು ಮಿತಿಮೀರಿ ಓವರ್ಹೀಟ್ ಆಗ್ತಿವೆ. ಈ ನಿರಂತರ ಪ್ರಚೋದನೆಯ ನೇರ ಪರಿಣಾಮವೇ ನಮ್ಮ ಏಕಾಗ್ರತೆಯ ದಿನೇ ದಿನೇ ಕುಸಿಯುತ್ತಿರುವುದು. ಈಗ ಒಂದು ಪುಸ್ತಕ ಓದುವುದು ಅಥವಾ ಸುಮ್ಮನೆ ಪ್ರಕೃತಿಯನ್ನು ಆಸ್ವಾದಿಸುವುದು ತುಂಬಾನೇ ಬೋರ್ ಅನಿಸುತ್ತೆ. ಯಾಕಂದ್ರೆ ನಮ್ಮ ಮೆದುಳಿಗೆ ಈಗ ಆ ಹೈಸ್ಪೀಡ್ ಪ್ರಚೋದನೆಯ ಅಭ್ಯಾಸ ಆಗಿಬಿಟ್ಟಿದೆ. ವಿಭಾಗ 3, ಕದ್ದೊಯ್ಯಲಾದ ಆ 2 ಗಂಟೆಗಳು. ಈಗ ಈ ಸ್ಲೈಡ್ನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಪ್ಪಾ ಅಂದ್ರೆ, ಪ್ಲಾನ್ ಮಾಡಿದ ಕೇವಲ 5 ನಿಮಿಷದ ಫೋನ್ ಬ್ರೇಕ್ ಸದ್ದಿಲ್ಲದೆ 2 ಕಳೆದುಹೋದ ಗಂಟೆಗಳಾಗಿ ಬದಲಾಗ್ತದೆ. ಇದು ಬಹುಶಃ ನಮ್ಮೆಲ್ಲರ ದೈನಂದಿನ ಕಥೆ. ಸುಮ್ನೆ ವೆದರ್ ಹೇಗಿದೆ ಅಂತ ನೋಡೋಕೆ ಫೋನ್ ತೆಗಿತೇವೆ, ಆದ್ರೆ ದಿಢೀರ್ನೆ 40 ನಿಮಿಷಗಳ ಕಾಲ ಯಾರೋ ಕೇಕ್ ಮಾಡೋ ವಿಡಿಯೋಗಳನ್ನು ನೋಡ್ತಾ ಕಳೆದು ಹೋಗಿರುತ್ತವೆ. ಇದೊಂದು ರೀತಿಯ ಇಮೋಷನಲ್ ಅಟ್ಯಾಕ್. ಈ ಅರಿವಿಲ್ಲದ ಸಮಯದ ನಷ್ಟ ನಮ್ಮ ದಿನದ ಅತ್ಯಮೂಲ್ಯ ಕ್ಷಣಗಳನ್ನು ಕಸಿದುಕೊಳ್ಳುತ್ತಿದೆ ಮತ್ತು ಅಪಾರವಾದ ಹತಾಶೆಯನ್ನು ಹುಟ್ಟುಹಾಕುತ್ತಿದೆ. ವಿಭಾಗ 4, ಪರಿಸರವು ಮಾನವನ ನಡವಳಿಕೆಯನ್ನು ನಿರ್ದೇಶಿಸುತ್ತದೆ. ಬನ್ನಿ ಮುಂದಿನ ಹಂತಕ್ಕೆ ಹೋಗೋಣ ಮತ್ತು ಈ ಸಮಸ್ಯೆ ಹೇಗೆ ಬೆಳೆಯುತ್ತದೆ ಅಂತ ನೋಡೋಣ. ಇಲ್ಲಿ ಗಮನಿಸಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನು ನೋಡಿದೆವು, ಆದರೆ ಈಗ ಇದರ ಮೂಲ ಕಾರಣವನ್ನು ಹುಡುಕೋಣ. ಒಂದು ಕಡೆ ನಮ್ಮ ಆಂತರಿಕ ಇಚ್ಛಾಶಕ್ತಿ, ಮತ್ತೊಂದು ಕಡೆ ನಮ್ಮ ಭೌತಿಕ ಪರಿಸರ. ಕೇವಲ ವಿಲ್ ಪವರ್ ಅಥವಾ ಇಚ್ಛಾಶಕ್ತಿಯನ್ನು ಮಾತ್ರ ನೆಚ್ಚಿಕೊಳ್ಳೋದು ಫೇಲ್ ಆಗ್ತದೆ ಅನ್ನೋದು ಅತ್ಯಂತ ಕ್ರೂಷಿಯಲ್ ಆದ ಆವಿಷ್ಕಾರ. ಯಾಕೆಂದ್ರೆ ಇಚ್ಛಾಶಕ್ತಿ ಅನ್ನೋದು ಒಂದು ಸೀಮಿತ ಸಂಪನ್ಮೂಲ.
ದಿನಕಳೆದಂತೆ ಅದು ಕರುಗುತ್ತಾ ಹೋಗ್ತದೆ. ಆದರೆ ನಮ್ಮ ಪರಿಸರ ಸದಾ ಸ್ಥಿರವಾಗಿರುತ್ತದೆ. ಕಣ್ಣೆದುರು ಫೋನಿದ್ರೆ ಇಚ್ಛಾಶಕ್ತಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಅದು ಅಂತಿಮವಾಗಿ ಸೋಲುವ ಸಾಧ್ಯತೆಯೇ ಹೆಚ್ಚು. ನಮ್ಮ ಸುತ್ತಲಿನ ಪರಿಸರವೇ ವಾಸ್ತವವಾಗಿ ನಮ್ಮ ನಡವಳಿಕೆಯನ್ನು ಕಂಟ್ರೋಲ್ ಮಾಡೋದು. ವಿಭಾಗ 5 ಡಿಜಿಟಲ್ ನಿಯಂತ್ರಣಕ್ಕಾಗಿ ತಂತ್ರಗಳು. ಕಳೆದುಹೋದ ನಿಯಂತ್ರಣವನ್ನು ಮರಳಿ ಪಡೆಯಲು ಇಲ್ಲಿದೆ ಒಂದು ಪ್ರಾಕ್ಟಿಕಲ್ ಆದ ರೀಕ್ಲೇಮ್ ಬ್ಲೂಪ್ರಿಂಟ್. ಕಳೆದುಹೋದ ನಿಯಂತ್ರಣವನ್ನು ಮರಳಿ ಪಡೆಯಲು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ವ್ಯವಸ್ಥಿತವಾದ ಬ್ಲೂಪ್ರಿಂಟ್ ಇಲ್ಲಿದೆ. 1. ಕಣ್ಣೆದುರಿಗಿರುವ ಡಿಜಿಟಲ್ ಪ್ರಚೋದಕಗಳನ್ನು ಅಂದರೆ ಫೋನನ್ನು ದೂರ ಇಡುವುದು. 2. ಆ ಸದಾ ಸ್ಫೋಟಗೊಳ್ಳುವ ನೋಟಿಫಿಕೇಷನ್ಗಳನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡುವುದು. 3. ಡೀಪ್ ವರ್ಕ್ ಅಂದ್ರೆ ಕನಿಷ್ಠ 45 ನಿಮಿಷಗಳ ಕಾಲ ಯಾವುದೇ ಡಿಜಿಟಲ್ ಸಾಧನಗಳಿಲ್ಲದೆ ಸಂಪೂರ್ಣವಾಗಿ ಒಂದೇ ಕೆಲಸದಲ್ಲಿ ಮಗ್ನರಾಗುವುದು. ಮತ್ತು 4. ಬೇಸರವನ್ನು ಸಹಿಸಿಕೊಳ್ಳುವುದು. ಹಾಗಾಗಿ ಇಲ್ಲಿನ ನಿರ್ಣಾಯಕ ಅಂಶ ಏನೆಂದರೆ ಈ ನಿರ್ದಿಷ್ಟ ಹೆಜ್ಜೆಗಳು ನಮ್ಮ ಸುತ್ತಲಿನ ಪರಿಸರವನ್ನೇ ಬದಲಾಯಿಸುತ್ತವೆ. ಇದರಿಂದ ನಾವು ಮತ್ತೆ ನಮ್ಮ ಕಂಟ್ರೋಲ್ ತೆಗೆದುಕೊಳ್ಳಬಹುದು. ಈ ಕೊನೆಯ ಹಂತದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಬೇಸರವನ್ನು ಸಹಿಸಿಕೊಳ್ಳುವುದು ಅನ್ನೋದು ಕೇವಲ ಒಂದು ಆಯ್ಕೆಯಲ್ಲ, ಅದೊಂದು ಅತ್ಯಗತ್ಯವಾದ ಸ್ಕಿಲ್. ಹೌದು, ಇದು ಒಂದು ರೀತಿಯ ಡೋಪಮೈನ್ ಡಿಟಾಕ್ಸ್ ಇದ್ದಂತೆ. ನಮ್ಮ ಮೆದುಳಿಗೆ ಸುಮ್ಮನೆ ಕೂರಲು, ಬೇಸರವನ್ನು ಅನುಭವಿಸಲು ಬಿಟ್ಟಾಗ ಅದು ನಮ್ಮ ಮೆದುಳಿನ ಸಾಮಾನ್ಯ ಸ್ಥಿತಿಯನ್ನು ಅಥವಾ ಬೇಸ್ಲೈನನ್ನು ಮರುಹೊಂದಿಸುತ್ತದೆ. ಇದರಿಂದ ನಮ್ಮ ದೈನಂದಿನ ಸಾಮಾನ್ಯ ಚಟುವಟಿಕೆಗಳು ಮತ್ತೆ ಖುಷಿ ಕೊಡಲು ಶುರುವಾಗುತ್ತವೆ. ಆ ಕ್ಷಣದ ಖಾಲಿ ಪುಟವನ್ನು, ಆ ಬೇಸರವನ್ನು ಟಾಲರೇಟ್ ಮಾಡಲು ಕಲಿತಾಗ ಮಾತ್ರ ಈ ನಿರಂತರ ಡೋಪಮೈನ್ ಬಲೆಗೆ ನಾವು ಅಂತಿಮ ಮದ್ದನ್ನು ಕಂಡುಕೊಳ್ಳಬಹುದು. ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆಯು ನಮ್ಮನ್ನೆಲ್ಲ ಒಂದು ಪವರ್ಫುಲ್ ಆದ ಗಂಭೀರವಾದ ಪ್ರಶ್ನೆ ಕೇಳುವಂತೆ ಮಾಡ್ತದೆ. ನಮ್ಮ ಜೀವನವನ್ನು ನಿಜವಾಗಿ ಯಾರು ನಿಯಂತ್ರಿಸುತ್ತಿದ್ದಾರೆ? ಮನುಷ್ಯರೇ ಅಥವಾ ಈ ಯಂತ್ರಗಳ ಆಲ್ಗಾರಿದಮ್ಗಳೇ? ದೈನಂದಿನ ಆಯ್ಕೆಗಳು, ನಾವು ಕಳೆಯುವ ಸಮಯ, ಇದೆಲ್ಲವೂ ನಿಜಕ್ಕೂ ನಮ್ಮ ಕಂಟ್ರೋಲ್ನಲ್ಲಿದೆಯಾ? ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಈ ಬಗ್ಗೆ ಖಂಡಿತ ಯೋಚಿಸಿ. ನಮ್ಮ ಡಿಜಿಟಲ್ ಪರಿಸರವನ್ನು ನಮ್ಮದೇ ಕೈವಶ ಮಾಡಿಕೊಳ್ಳುವತ್ತ ದೃಢವಾದ ಹೆಜ್ಜೆ ಇಡಲು ಇದೇ ಸರಿಯಾದ ಸಮಯ.